ಸಂಸತ್ನಲ್ಲಿ ಯುವಕರು ಸೃಷ್ಟಿಸಿದಂತಹ ಕೃತ್ಯ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು. ನಿನ್ನೆ ಕೂಡ ಅದೇ ವಿಚಾರ ಸದನದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಯಿತು. ಪ್ರತಿಪಕ್ಷಗಳು ಸಿಡಿದೆದ್ದು ಹೋರಾಟವನ್ನ ಮಾಡಿದ್ವು. ಆ ಕುರಿತ ಒಂದು ವರದಿ ಇಲ್ಲಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ಗಳ ಹೆಡ್ ಕ್ವಾರ್ಟರ್ಸ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಸಂಸತ್ನಲ್ಲಿ ದಾಂಧಲೆ ಮಾಡಿದ್ದ ಮೈಸೂರಿನ ಮನೋರಂಜನ್ ಬೆಂಗಳೂರಿನಿಂದ ದೆಹಲಿಗೆ ಹೇಗೆ ಪ್ರಯಾಣ ಮಾಡಿದ್ದ ಎಂಬುದರ ಮಾಹಿತಿ ನಮಗೆ ಸಿಕ್ತು. ಕೆಂಪೇಗೌಡ ಏರ್ಪೋರ್ಟ್ನ 2ನೇ ಟರ್ಮಿನಲ್ನಿಂದ ದೆಹಲಿಗೆ ಹೊರಟ ಮನೋರಂಜನ್ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ 3ರಲ್ಲಿ ಲ್ಯಾಂಡ್ ಆದ. ಅಲ್ಲಿಂದಲೇ ಮುಂದೆ ಸ್ಕೆಚ್ ಹಾಕಿದ್ದ. ಇದೆಲ್ಲದರ ಮಧ್ಯೆ ಮನೋರಂಜನ್ ಅನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ರು. ಲಕ್ನೋದಿಂದ ಸ್ಮೋಕ್ ಟ್ಯೂಬ್ ಇಡಲೆಂದೇ ವಿಶೇಷ ಶೂ ಅನ್ನ ತರಲಾಗಿತ್ತು. ಮುಂಬೈನಿಂದ ಸ್ಮೋಕ್ ಟ್ಯೂಬ್ ತಂದಿದ್ರು ಅಂತ ಮನೋರಂಜನ್ ಹೇಳಿದ್ದಾನೆ. ಇದರ ಮಧ್ಯೆ ಪಟಿಯಾಲ ಹೌಸ್ ಕೋರ್ಟ್ ಸಂಸತ್ ದಾಳಿಯ ಆರೋಪಿಗಳನ್ನ 7 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸಂಸತ್ನಲ್ಲಿ ದಾಂಧಲೆ ಮಾಡಿದ್ದ ಮನೋರಂಜನ್ ಕೃತ್ಯವನ್ನ ಅವನ ತಂದೆಯೇ ಟೀಕಿಸಿದ್ದಾರೆ. ಸರ್ ಅವನಿಗೆ ಗಲ್ಲಿಗೇರಿಸ್ಲಿ ಸರ್, ಗಲ್ಲಿಗೇರಿಸ್ಲಿ. ಇವತ್ತು ಸಮಾಜಕ್ಕೆ ಅನ್ಯಾಯ ಮಾಡಿದ ನನ್ನ ಮಗನೇ ಅಲ್ಲ ಅವನು. ಯಾರೇ ಆಗಿರಲಿ ಸರ್, ನೀವೇ ಆಗಿರಲಿ, ನಾನೇ ಆಗಿರಲಿ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಸರ್. ಅವನು ಕೆಟ್ಟದ್ದು ಮಾಡವನೇ ಅಂದರೆ ಅವನ ಗಲ್ಲಿಗೇರಿಸ್ಲಿ ಸರ್. ಲೋಕಸಭೆಯಿಂದ ಪ್ರತಿಪಕ್ಷಗಳ 13 ಸದಸ್ಯರನ್ನ ಅಮಾನತುಗೊಳಿಸಲಾಗಿದೆ. ಲೋಕಸಭಾ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ಪ್ರಕರಣದ ಕುರಿತು ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ದ 9 ಕಾಂಗ್ರೆಸ್ ಸಂಸದರನ್ನ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಅಮಾನತುಗೊಳಿಸಲಾಗಿದೆ. ಮೊದಲು ಟಿಎಂಸಿ ಸದಸ್ಯ ಡೆರೆಕ್ ಒಬ್ರೆಯಾನ್ ಅವರನ್ನ ಅಮಾನತು ಮಾಡಲಾಗಿತ್ತು. You have committed breach of privilege. Mr. Derek O'Brien to leave the house immediately. Mr. Derek O'Brien to leave the house immediately. ಇನ್ನೊಂದು ಕಡೆ ಹಿರಿಯ ಸಚಿವರ ಜೊತೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಸಂಸತ್ ದಾಳಿಯ ಘಟನೆಯನ್ನ ಖಂಡಿಸಿದ್ರು.